ಸೊ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ನಾನು ನಿಮ್ಮ ಹೇಳಿ. ಸೊ ಏನಪ್ಪ ಮ್ಯಾಟ್ರ್ ಅಂದರೆ, ಒಂದು ಘಟನೆ ನಡೀತು ರಿಯಲ್ ಲೈಫಲ್ಲಿ. ಅದನ್ನ ಒಂದು ಸ್ಟೋರಿ ಥರ ಹೇಳುವ ಅಂತ ನಿಮಗೆ. ಸೊ ನಮ್ಮ ನಿರ್ಮಿತ ಮುಂದಿನ ಹಾಯ್ ಗುಡ್ ಮಾರ್ನಿಂಗ್. ಟೈಮ್ ಬಂದು 9:30 ಆಗಿದೆ. ಬ್ರೇಕ್ಫಾಸ್ಟ್ ಆಯ್ತಾ? ಹೌದಾ, ಜಸ್ಟ್ ಈಗ ಮಾಡ್ಕೊಂಡು ಐಡಿಯಾ. ಹಾಂ ಬನ್ನಿ, ಹಾಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಒಂದು ರೌಂಡ್ ಹೊಡ್ಕೊಂಡು ನಿಮ್ಗೊಂದು ಹೇಳ್ತೀನಿ. ಏನೋ ಇವತ್ತು ಸ್ಟೋರಿ ಹೇಳ್ತೀಯ ಅಂತ ಹೇಳಿದ್ದಲ್ವಾ? ಸ್ಟೋರಿ ಅಲ್ಲ, ನಿಜವಾದ ಆಗಿದ್ದ ಘಟನೆ. ಅದನ್ನ ಸ್ಟೋರಿಯಲ್ಲಿ ಹೇಳ್ತೀನಿ. ಓಕೆ, ಅರ್ಥ ಆಗೋರು ಅರ್ಥ ಆಗುತ್ತೆ, ಓಕೆ. ಅರ್ಥ ಆಗಿಲ್ಲದ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ಸರಿನಾ? ಬನ್ನಿ ಹೋಗೋಣ. ಸೊ ನಿಮ್ಮನ್ನ 2025 1920 ಕರ್ಕೊಂಡು ಹೋಗ್ತೀನಿ. ಬನ್ನಿ 1920ಗೆ ಹೋಗೋಣ. ಸೊ ಇದು ಬಂದ್ಬಿಟ್ಟು 1 ಡೇ ಸ್ಟೋರಿ ಅಷ್ಟೇ, ಆಯ್ತಾ? ಏನಾಗುತ್ತೆ ಅಂದರೆ, ಒಂದು ಊರಿರುತ್ತೆ. ಆ ಊರ ಹೆಸರು ವೃಂದಾವನ ಅಂತ, ಆಯ್ತಾ? ಅದರಲ್ಲಿ 4 ಜನ ಹುಡುಗರು ಇರ್ತಾರೆ. ಹುಡುಗರು ಅಂದರೆ ನಾರ್ಮಲ್ ಒಂದು 15-20 ವಯಸ್ಸು ಹುಡುಗರು ಇರ್ತಾರೆ. ಒಬ್ಬನ ಹೆಸರು ಜನನ ಅಂತ, ಇನ್ನೊಬ್ಬನ ಹೆಸರು ಉತ್ತಮ್ ಅಂತ, ಇನ್ನೊಬ್ಬದ ಹೆಸರು ದಿತಾ, ಇನ್ನೊಬ್ಬ ಕರ್ಣ. 4 ಜನ ಇರ್ತಾರೆ. 4 ಜನ ಬೆಳಗಿನ ಜಾವ 7 ಗಂಟೆಗೆ ಏನು ಮಾಡ್ತಾರೆ ಅಂತಂದರೆ, ಅವರಿಗೆ ಒಂದು ಊರಿರುತ್ತೆ, ಮಾಹಿಷ್ಮತಿ ಅಂತ. ಆ ಊರಿಗೆ ಹೋಗೋಕೆ ರೆಡಿ ಆಗ್ತಿರ್ತಾರೆ. ಅಲ್ಲಿ ಹೋಗೋದಕ್ಕೂ ಒಂದು ಕಾರಣ ಇತ್ತು. ಯಾಕೆ ಅಂದರೆ, ಮಾಹಿಷ್ಮತೆಯಲ್ಲಿ ಅವರಿಗೆ ಬೇಕಾದ ಬಿಲ್ಲು, ಬಾಣಗಳು, ಹ್ಯಾರೋಸ್ಗಳೆಲ್ಲ ಸಿಗ್ತಾಯಿತ್ತು. ಹ್ಯಾರೋ ಆ್ಯಂಡ್ ಬೋ ಸಿಗ್ತಾಯಿತ್ತು. ಅದಕ್ಕೆ ಹೋಗ್ತಾಯಿದ್ರು. ಹೋಗೋಕ್ಕೆ 2 ಕುದುರೆಯನ್ನು ಬಳಸ್ಕೊಂಡ್ರು. ಆ ಕುದುರೆ ಹೆಸರೇ ಜಗ್ಗು, ಟೋನಿ. ನಿಮ್ಗೆ ಗೊತ್ತಿರಬೇಕು, ನಮ್ಮ ಹಳೆ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಏನು ಅಂತ. ಸರಿ, ಎಲ್ಲನೂ ಸರಿ ಆಯ್ತಿತ್ತು. 4 ಜನ ಆರಾಮಾಗಿ ಹೊರಡ್ತಾ ಇದ್ರು ಅವ್ರ ಕುದುರೆಯಲ್ಲಿ. ಹಾಗೆ ನಾಷ್ಟ ತಿಂಡಿ ಎಲ್ಲ ಮಾಡಿಕೊಂಡ್ರು. ಹೋಗ್ತಾ ಏನಾಯಿತು ಅಂದರೆ, ಒಂದು ಘಟನೆ ನಡೀತು. ಅದೇನಂದರೆ, ಒಂದು ಊರು ಬರುತ್ತೆ ಗಿಜಾರ್ ಅಂತ. ಗಿಜಾರ್ ಅದೆಲ್ಲಿ ಬರುತ್ತೆ ಅಂದರೆ, ನಮ್ಮ ವೃಂದಾವನ ಹಾಗೂ ಮಾಹಿಷ್ಮತೆದು ಮಧ್ಯೆ ಬರುತ್ತೆ. ಆ ರೋಡ್ ಮಧ್ಯ, ಆ ರಸ್ತೆ ಮಧ್ಯ 2 ಕುದುರೆಗಳು ಹೋಗ್ತಾಯಿತ್ತು. ಅದನ್ನ ಕಟ್ಟಿ ಹಾಕೋಕೆ ಅಂತ ಅಲ್ಲ, ಆ ಸೈಡಿಂದ ಒಂದು ಕುದುರೆ ಬರ್ತಿತ್ತು. ಅದು ಬಣ್ಣ ಇಟ್ಕೊಂಡಿದ್ದ. ಆ ಚಾಲಕನ ಹೆಸರು ನನಗೆ ಗೊತ್ತಿಲ್ಲ ಏನು ಅಂತ, ಅವ್ನು ಯಾರು ಅಂತಲೂ ಗೊತ್ತಿಲ್ಲ, ಆಯಿತಾ? ಅವ್ನು ಬಂದು ದಿಢೀರ್ ಅಂತ ಜಗ್ಗುಗೆ ಕ್ಲಾಶ್ ಆದ, ಸ್ಟ್ರೈಟ್. ಆಮೇಲೆ ಏನಾಯಿತು ಅಂದರೆ, ಭೀಕರ ಅಪಘಾತ ನಡೆಯಿತು. ನಮ್ಮ ಉತ್ತಮ ಹಾಗೂ ಜನನ ಆಸ್ಪತ್ರೆಗೆ ಸೇರಿಸಿದ್ವಿ. ಹಾಗೂ ಕರ್ಣ, ಅಲ್ಲಿದ್ದ ಕರ್ಣ ಹೆಲ್ಪ್ ಮಾಡ್ದ ಪಾಪ ನಮ್ಮ ಉತ್ತಮ ಮತ್ತು ಜನನಿಗೆ, ಆಯಿತಾ? ಆಮೇಲೆ ಕರ್ಣ ಗಿಜಾರ್ಗೆ ಹೋದ ಜಗ್ಗುನ ಬಿಡಿಸ್ಕೊಂಬರೋಕ್ಕೆ. ಆದರೆ ಜಗ್ಗು ಅವನ ಕೈಗೆ ಸಿಕ್ಕಲಿಲ್ಲ. ಯಾಕೆ ಅಂದರೆ, ಸೈನಿಕರು ಕೊಟ್ಟಿಲ್ಲ. ಅಲ್ಲಿ ಜಗ್ಗುನೂ ಇತ್ತು, ಆ ಬಿಳಿ ಬಣ್ಣ. ಯಾವನೋ ಇವನು ನೋಡಿ. ಈ ಥರನೇ ನಿಮಗೆ ಕಣ್ಣು ಮುಂದೆನೇ ಘಟನೆ ಇದೆ. ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬನ್ನಿ ಪುನಃ ನಮ್ಮ ಸ್ಟೋರಿಗೆ ವಾಪಸ್ ಹೋಗೋಣ. ನಮ್ಮ ಜಗ್ಗು ಹಾಗೂ ಆ ಬಿಳಿ ಬಣ್ಣ ತಗೊಂಡು ಹೋಗ್ತಿದ್ದ ಕುದುರೆನೂ ಅಲ್ಲಿ ಸೆರೆಮನೆಯಲ್ಲಿ ಸೆರೆಯಾಗಿತ್ತು. ಅಲ್ಲಿ ಕರ್ಣ ಹೋಗಿ ಕಷ್ಟಪಟ್ಟ, ಕೇಳ್ದ, ಬೇಡ್ಕೊಂಡ, ಕೊಡಲಿಲ್ಲ. ಯಾಕೆಂದರೆ ತಪ್ಪು ಅವ್ರದ್ದೇ ಇತ್ತು. ಯಾರ್ದು? ಬಿಳಿ ಬಣ್ಣ ತಗೊಂಡು ಹೋಗ್ತಿದ್ದ ಕುದುರೆದೇ ಇತ್ತು ಹೊರತು ನಮ್ಮ ಜಗ್ಗುದು ಏನೂ ಇತ್ತಿಲ್ಲ. ಆ ಕುದುರೆಯನ್ನು ಅಲ್ಲೇ ನಿಲ್ಲಿಸಿದ್ರು. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಏನು ಮಾಡಲಿಕ್ಕಾಗಿಲ್ಲ. ಎಲ್ಲರೂ ಬಂದರು. ನಮ್ಮ ಉತ್ತಮವನು ಬಂದ, ಚಿಕಿತ್ಸೆ ಎಲ್ಲ ಮುಗ್ಕೊಂಡು ಉತ್ತಮ ಬಂದ. ಜಗ್ಗು ಸಿಗಲೇ ಇಲ್ಲ ಅಂದರೆ ಪರದಾಡ್ದ, ಸಿಗಲಿಲ್ಲ. 1 ದಿವಸ ಕಳೀತು, 2 ದಿವಸ ಕಳೀತು, 3 ದಿವಸನೂ ಕಳೀತು, ಆದರೆ ಸಿಗಲಿಲ್ಲ ಅವನು. ಆದಮೇಲೆ ಗಿಜಾರ್ ಸೈನಿಕರು ಏನು ಹೇಳಿದ್ರು ಅಂದರೆ, ನಮಗೆ ಇಷ್ಟು ಚಿನ್ನ ಧಾನ್ಯ ಬೇಕು, ಇಷ್ಟಿಷ್ಟು ಬೇಕು, ಆದರೆ ಮಾತ್ರ ಕೊಡ್ತೀವಿ ಅಂತ. ಆವಾಗ ನಮ್ಗೆ ಎಷ್ಟು ಚೀಪ್ ಅನಿಸ್ಬಿಡ್ತಂದರೆ ಏನು ಹೇಳೋಣ. ನಮ್ಮ ಉತ್ತಮ್ಗಂತೂ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು. ಕರ್ಣ ಅಂತೂ ಈಗಿದ್ಯಾ ಜೀವನ ಅಂತ ಅಂದ್ಕೊಂಡು ಫುಲ್ ಒಂಥರ ಅನಿಸೋಯ್ತು ಅವನಿಗೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ,
ಆ ಊರಿನ ನ್ಯಾಯಾಧೀಶರು ಇರ್ತಾರೆ. ಆ ನ್ಯಾಯಾಧೀಶರು ನ್ಯಾಯ ಕೊಡೋದ್ ಬದಲು ಏನು ಮಾಡ್ತಾರೆ ಅಂದರೆ, ಅವರು ಸೈನಿಕರ ಥರ ನಮಗೆ ಚಿನ್ನ ಬೇಕು, ವೈಡೂರ್ಯ ಬೇಕು, ವಜ್ರ ಬೇಕು ಅಂತ ಹೇಳ್ತಾರೆ. ನಮ್ಮ ಉತ್ತಮ್ ಏನು ಮಾಡ್ತಾನೆ, ಎಲ್ಲರೂ ಎಲ್ಲ ಕೊಡ್ತಾನೆ. ಅವನ ಹತ್ರ ಏನೇನು ಇದೆಯೋ ಎಲ್ಲನೂ ಕೊಡ್ತಾನೆ. ಮಾಹಿಷ್ಮೇತೆಯಲ್ಲಿ ಸ್ವಲ್ಪ ಇರೋದು ಕೊಡ್ತಾನೆ, ಆಮೇಲೆ ನಮ್ಮ ಬೃಂದಾವನಲ್ಲಿ ಇರೋದು ಕೊಡ್ತಾನೆ. ಎಲ್ಲ ಕೊಟ್ಟರು ಕೊಟ್ಟಲಿಲ್ಲ. ಜಗ್ಗು ಅಂತೂ ವಾಪಸ್ ಬರಲಿಲ್ಲ. ಆಮೇಲೆ ಕೊನೆಗೆ ಜಗ್ಗು ಬಂತು. ಇಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಜನ. ಗಿಜಾರ್ ಅವರು ಲಾಸ್ಟಿಗೆ ಸಿಕ್ತು ಜಗ್ಗು. ಹೇಗಿದೆ ಸ್ಟೋರಿ? ಏನನ್ಸುತ್ತೆ ನಿನ್ಗೇನನ್ಸುತ್ತೆ ಅನುತ್ತಮ್ ಬಗ್ಗೆ? ಸಾರಿ ಉತ್ತಮ್ ಬಗ್ಗೆ ನನಗೆ ಫುಲ್ ಬಲುಪಶಾದ ಅನ್ಸುತ್ತೆ. ಏನ್ ಅವನದೇನು ತಪ್ಪ ಇರಲ್ಲ ಅಂದ್ರೂ ಎಲ್ಲ ದಾನ ಎಲ್ಲ ಮಾಡ್ಕೊಂಡು ಅವನೇ ಲಾಸ್ಟಿಗೆ ಕಷ್ಟ ಪಡ್ತಾ ಇದ್ದಾನೆ. ಪ್ರಪಂಚನೇ ಕರ್ಣ ಬಗ್ಗೆ ಏನನ್ಸುತ್ತೆ? ಕರ್ಣ ಒಂದು ಪ್ರಯತ್ನ ಎಲ್ಲ ಮಾಡ್ದ ಅವನ ಜೊತೆ ನಿಂತ್ಕೊಂಡ, ಯಾರು ಉತ್ತಮನ ಜೊತೆ ನಿಂತ್ಕೊಂಡ. ಆದ್ರೆ ಉತ್ತಮ್ ಹಿಂದೆ ಇದ್ದ ನೋಡು ಜನನ ಅವನ್ನೆಲ್ಲ ಹಿಂಗ್ ಕೈ ಕೊಡ್ತಾನೆ ಅಂತ ಅನ್ಕೊಂಡಿರ್ತಿಲ್ಲ. ಸೊ ಇದು ಸ್ಟೋರಿ. ಸೊ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ಏನೊಂದು ತಿಳಿಸಿ, ಹೇಗಿದೆ ಅಂತ ಹೇಳಿ. ಒಂದು ಸ್ಮಾಲ್ ಸ್ಟೋರಿ ಹೇಳುವ ಅಂತ ಅನಿಸ್ತು, ಅದಕ್ಕೆ ಸ್ಟೋರಿ ಹೇಳಿದೆ. ಏನಾದರೂ ಚೆನ್ನಾಗಿಲ್ಲ ಅಂದರೂ ನೀವು ಕಮೆಂಟಲ್ಲೇ ಹೇಳಿ ಅಪ್ಪ, ನಮಗೂ ಪ್ರಾಬ್ಲಮ್ ಇಲ್ಲ, ತಿಳಿಸಿ. ಹಾಗೆ ನಮ್ಮ 1920 1920 ಕತೆ ಹೇಗಿತ್ತು ಅಂತ ತಿಳಿಸಿ. ಇವಾಗ ನಮ್ಮ 2025ಗೆ ಬಂದ್ಬಿಡುವ. ಹಾಂ, 2025 ನೋಡಿ ಹೇಗಿದೆ ಅಂತ. ಕಾಫಿ ಗಿಡ ಎಲ್ಲ ಹೂ ಬಿಟ್ಕೊಂಡಿದೆ. ಫಾರ್ಚುನರ್ ಮೇಲೆ ಎದೆ ಮೇಲೆ ಬರ್ತಿದ್ದಾನೆ. ನೋಡಿ ನೇಚರ್ ಹೇಗಿದೆ ಅಂತ. ಉತ್ತಮ್ ಜೊತೆನೂ ಆಗಿರ್ತೇನೋ. ಉತ್ತಮ್ ಕತೆ ಬಿಡು, ನಾವಿವಾಗ ಪ್ರೆಸೆಂಟಲ್ಲಿ ಬದುಕಬೇಕು. ಪಾಸ್ಟ್ ಈಸ್ ಪಾಸ್ಟ್. ಅದನ್ನ ಹೇಳಿ ಚೇಂಜ್ ಮಾಡ್ಲಿಕ್ಕೂ ಆಗಲ್ಲ, ಏನೂ ಮಾಡ್ಲಿಕ್ಕಾಗಲ್ಲ. ಆಗೋಯ್ತು, ಜೀವನ ಮುಂದೆ ಹೋಯ್ತಾ ಇರಬೇಕು ಅಂತ ಹೇಳ್ತಾ, ನಾನು ಮತ್ತು ನಿಮ್ಮ ಪ್ರೀತಿಯ ನಿರ್ಮಿತ್ ಸೈನಿಂಗ್ ಆಫ್. ದಿಸ್ ಇಸ್ AD ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಬಾಯ್.